ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಧನುಸಿರಿ. ನಾನಿವತ್ತು ತುಮಕೂರು ಡಿಸ್ಟಿಕ್ ಹತ್ರ ಇರೋ ಗೂಳೂರಲ್ಲಿರೋ ಶೂಲದ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದೆ. ಇದು ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸ್ಪೇಷಿಯಸ್ ಆಗಿ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಜಾಗ ಎಲ್ಲ ಇದೆ ಅಂತ ಹೇಳಿ, ಓಪನ್ ಏರಿಯಾ ಆಗಿ. ಹಾಗೆ ಒಳಗಡೆ ದೇವ್ರು ಮಾತ್ರ ತುಂಬ ಚೆನ್ನಾಗಿ ನೋಡಲಿಕ್ಕೂ ಸಹ ಸಿಗ್ತದೆ. ಇಲ್ಲಿ ಒಂದು ಉಪಯೋಗ ಆಗೋ ಮಾಹಿತಿ ಏನಂತ ಹೇಳಿದ್ರೆ, ಇಲ್ಲಿ ಮಿಡಲ್ ಕ್ಲಾಸ್, ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗೆ ಯೂಸ್ ಆಗುವಂಥದ್ದು. ಕೆಲವರು ಮದುವೆನ ತುಂಬ ಕಡಿಮೆ ಬಜೆಟಲ್ಲಿ ಮಾಡಬೇಕು ಅಂತೇಳಿ ಚೌಟ್ರಿ ಹುಡುಕ್ತಾ ಇರೋರು, ಮಂಟಪ ಹುಡುಕ್ತಿರೋರು, ಇಲ್ಲೇ ಸೈಡಲ್ಲಿ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ ಕೂಡ ಮಾಡ್ಕೋಬೋದು. ತುಂಬ ಕಡಿಮೆ ಇದೆ, ನಾವು ಅಲ್ಲಿ ವಿಚಾರಿಸಿದ್ವಿ. ಹಾಗಾಗಿ ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಗಾಡಿ ಪೂಜೆ ಮಾಡ್ತಾರೆ, ಅಲ್ಲಿ ನೋಡ್ಬೋದು ನೀವು, ಮಾಡ್ತಾಯಿದ್ರು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತು ಇಲ್ಲಿ ದೆವ್ವಗಳನ್ನ ಬಿಡಿಸೋ ಅಂಥದ್ದು ಇದೆ ಅಂತ ಹೇಳಿದ್ರು. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ಪಾದದ ಗುರುತ ಇದೆ. ಇಲ್ಲಿ ತುಂಬ ಅರ್ಕೆಗಳನ್ನೆಲ್ಲ ಸಲ್ಲಿಸ್ತಾರೆ. ತುಂಬ ಪವರ್ಫುಲ್ ಹನುಮಂತರಾಯ ಅಂತಲೂ ಕೂಡ ಹೇಳ್ಬೋದು. ನಾನು ಹಾಗೆ ಇಲ್ಲೆಲ್ಲ ನೀವು ನೋಡಿದ್ರಲ್ವ, ಬನ್ನಿ ನಾನು ನಿಮ್ಮನ್ನ ಮಂಟಪದ ಹತ್ರ ಸಹ ಕರ್ಕೊಂಡು ಹೋಗ್ತೀನಿ. ನಾನು ಹೇಳಿದ್ನಲ್ಲ, ಮಿಡಲ್ ಕ್ಲಾಸ್ ಅವ್ರಿಗೆ ಯೂಸ್ ಆಗುವಂಥದ್ದು ಒಂದು ಒಳ್ಳೆ ಮಂಟಪ. ಚೆನ್ನಾಗೂ ಕೂಡ ಇದೆ, ಓಪನ್ ಏರಿಯಾ ಚೆನ್ನಾಗಿದೆ. ಮತ್ತು ಇದು ಕಾಡುಗಳ ರೀತಿ ಇದೆ, ಬಟ್ ಕಾಡು ಥರ ಇಲ್ಲ. ನೋಡ್ಬೋದು ನೀವು ಮಂಟಪನು. ಹಾಗೆ ಅಲ್ಲಿ 3 ರೂಮ್ ಕೂಡ ಇದೆ. ಅಲ್ಲಿನವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ, ನಾನು ಕಲೆಕ್ಟ್ ಮಾಡಿ ಹಾಕ್ತೀನಿ. ಲಾಸ್ಟ್ ಒಂದು ಹನುಮಂತರಾಯನ ನೋಡಿಕೊಂಡು ನಾವು ಗಾಡಿನ ಸರ್ವಿಸಿಗೆ ಬಿಟ್ಟಿದ್ವಿ. ಗಾಡಿ ತಗೊಂಡು ಕಬಾಬ್ ಅಡ್ಡಕ್ಕೆ ಹೋಗಿ ಬಿರಿಯಾನಿ ತಿಂದು ಮನೆಗೆ ಬಂದ್ವಿ. ಇದು ಇವತ್ತಿನ ವಿಡಿಯೋ.